ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿ ಪಿಸಿ ಮೋಹನ್ ಅವರು. ಇವತ್ತು ಬೆಳ್ಳಂಬೆಳಗ್ಗೆ ಮತಪ್ರಚಾರವನ್ನು ಶುರು ಮಾಡಿದ್ರು. ಕಲ್ಯಾಣ ನಗರದ ಎಲ್ಲ ಪಾರ್ಕುಗಳಿಗೆ ಭೇಟಿ ಕೊಟ್ಟು ಮತಯಾಚನೆಯನ್ನು ಮಾಡಿದ್ರು. ಕ್ಷೇತ್ರದಲ್ಲಿ ಎಲ್ಲೇ ಹೋದರೂ ಕೂಡ ಜನ ತುಂಬಾ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿಗೆ ಆರತಿ ಮಾಡಿ ಬರಮಾಡಿಕೊಳ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ನಾವು ಮತಪ್ರಚಾರಕ್ಕೆ ಬರ್ತೀವಿ, ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ನಾವು ವೋಟ್ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಸಂಸದ ಜೊತೆಗೆ ಬಿಜೆಪಿಯ ಅಭ್ಯರ್ಥಿ ಪಿಸಿ ಮೋಹನ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾನು ಬೆಳಿಗ್ಗೆ 6:30 ಇದು 3ನೇ ಪಾರ್ಕು ನಾನು ಬಂದಿರುವಂಥದ್ದು. ಸರ್ವಜ್ಞ ನಗರದಲ್ಲಿ ನಮ್ಮ ಸರ್ವಜ್ಞ ನಗರದಲ್ಲಿ 3ನೇ ಪಾರ್ಕಲ್ಲಿ ಬಂದೀನಿ. ಎಲ್ಲಿ ಹೋದರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇಲ್ಲಿ ಬಂದಾಗ ಇವರು ಈ ಒಂದು ಯೋಗ ಮಾಡುವಂತಹ ಒಂದು ಗ್ರೂಪ್ 100 ಜನದ್ದಿದೆ. ಇವ್ರು ಮಾಡ್ತಾರೆ, 2 ಬ್ಯಾಚಲ್ಲಿ ಮಾಡ್ತಾರೆ. ಇವರು ಕೂಡ ಇವತ್ತು ನಮಗೆ ಸ್ವಾಗತ ಮಾಡಿ ಅವ್ರಿಗೆ ಹೇಳಿದ್ದೇನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಬಂದು ನರೇಂದ್ರ ಮೋದಿಗೆ ನಾವು ವೋಟ್ ಕೇಳ್ತೀವಿ, ನಮಗೊಂದು ಅವಕಾಶ ಕೊಡಿ, ನಾವು ಕೂಡ ಪಾಂಪ್ಲೆಟ್ ಹಂಚ್ತೀವಿ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ BY ರಾಘವೇಂದ್ರ ಅವರು ಕೂಡ ಮತಶಿಕಾರಿಯನ್ನು ಮುಂದುವರಿಸಿದ್ದಾರೆ. ನಿರಂತರವಾಗಿ ಮತಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷದ ಪರವಾಗಿ NDA ಹಾಗೂ ಮೋದಿ ಪರವಾಗಿ ವಾತಾವರಣ ಕಾಣಿಸಿಕೊಳ್ತಾ ಇದೆ ಅಂತೇಳಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಅವರು NDA 400ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಎಲ್ಲ ಕಡೆ ಕಾರ್ಯಕರ್ತರ ಪಡೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂಥೇಳಿ ಹುಮ್ಮಸ್ಸಿನಿಂದ ಮಾತನಾಡಿದ್ದಾರೆ. ದಿನದಿಂದ ದಿನಕ್ಕೆ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ NDA ಪರವಾಗಿ ಮೋದಿಜಿಯವರ ಪರವಾಗಿ ವಾತಾವರಣ ನಮ್ಮ ಪರವಾಗಿ ಆಗ್ತಾ ಇದೆ. ಗೌರವಿತ ಪ್ರಧಾನಮಂತ್ರಿಗಳು ನಮ್ಮ NDA ನೇತೃತ್ವ 400+ ಅಂತ ಏನು ಕಣ್ಮುಂದಿಟ್ಕೊಂಡಿದ್ರು, ಆ ಎಲ್ಲ ದಿಕ್ಕಿನಲ್ಲಿ ಇವತ್ತು ಫಸ್ಟ್ ಫೇಸಲ್ಲಿ ಆಗ್ತಿರುವಂಥ ಚುನಾವಣೆ ಒಂದು ಪ್ರಚಾರಗಳಿರ್ಬೋದು, ಮತ್ತು ಉಳಿದಂಥ ಕಡೆಗೆ ಈಗ ಆಲ್ರೆಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇವತ್ತು ಒಳ್ಳೆ ರೀತಿಯಂಥ ಕಾರ್ಯಕರ್ತರ ಪಡೆ ಇವತ್ತು ಒಟ್ಟಾಗಿ ಎಲ್ಲ ಕಡೆಯೂ ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ 100ಕ್ಕೆ 100 ಮೋದಿಜಿಯವರ ಒಂದು ಅಪೇಕ್ಷೆ, ಅವರ ರೋಡ್ ಶೋಗಳು ದಿನದಿಂದ ದಿನಕ್ಕೆ ಇವತ್ತು ಯಾವ ರೀತಿಯಂಥ ಸ್ಪಂದನೆ ಸಿಗ್ತಿದೆ, ತಮ್ಮ ಮಾಧ್ಯಮದ ಮುಖಾಂತರ ಇಡೀ ನಾಡನ್ನು ಗಮನಿಸ್ತಾ ಇರೋದು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಇವನ್ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಹೋದ ಬಾರಿಗಿಂತ ಇನ್ನೂ ಚೆನ್ನಾಗಿ ಈ ಕಳೆದ 5 ವರ್ಷಗಳ ಒಂದು ಸಾಧನೆಯನ್ನು ಕಣ್ಮುಂದಿಟ್ಕೊಂಡು ಮತವನ್ನು ನಾವು ಕೇಳ್ತಾ ಇದ್ದೀವಿ. ಯಾವುದೋ ಇಂಡಿವಿಜುವಲ್ ಟೀಕೆ ಟಿಪ್ಪಣಿ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇದೆಲ್ಲದಕ್ಕೂ ಕೂಡ ಬರುವಂಥ ದಿನದಲ್ಲಿ ಜನರು ಮತದಾರರು ಒಂದು ಉತ್ತರವನ್ನು ಕೊಡ್ತಾರೆ. ಹಾಗಾಗಿ ನಮ್ಮ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಕಳೆದ